ನಮಸ್ಕಾರ ಮಕ್ಕಳೇ. ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ 5ನೇ ಪದ್ಯ ಕರಡಿ ಕುಣಿತ. ಈ ಕರಡಿ ಕುಣಿತ ಪದ್ಯವನ್ನು ಬರೆದವರು ದ.ರಾ. ಬೇಂದ್ರೆಯವರು. ದ.ರಾ. ಬೇಂದ್ರೆಯವರ ಪರಿಚಯವನ್ನು ಇಂದು ನಾವು ತಿಳಿದುಕೊಳ್ಳೋಣ. ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರ ಜನನ 1896ರಲ್ಲಿ ಧಾರವಾಡದ ಸಾಧನಾ ಕೇರಿಯಲ್ಲಿ ಜನನವಾಗುತ್ತೆ. ಅಂದರೆ ಇವರ ಹುಟ್ಟೂರು ಯಾವುದು ಮಕ್ಕಳೇ? ಧಾರವಾಡದ ಸಾಧನಾ ಕೇರಿ. ಕ್ರಿಸ್ತ ಶಕ 1896ರಲ್ಲಿ. ಇವರ ಕೃತಿಗಳು, ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿರುವಂತಹ ಕೃತಿಗಳನ್ನು ನಾನು ಇಂದು ತಿಳಿಸಿಕೊಡ್ತೀನಿ ನಿಮಗೆ. ಗರಿ, ನಾಗತಂತಿ, ನಾದವಿಲ್ಲೆ, ಮೇಘದೂತ, ಗಂಗಾವತರಣ, ಸಖೀಗೀತ ಮುಂತಾದವು. ಮತ್ತೊಮ್ಮೆ ನೋಡೋಣ ಮತ್ತೆ. ಗರಿ, ನಾಗತಂತಿ, ನಾದವಿಲ್ಲೆ, ಮೇಘದೂತ, ಗಂಗಾವತರಣ, ಸಖೀಗೀತ ಮುಂತಾದವು. ಇವರು ರಚಿಸಿರುವಂತಹ ನಾಗತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯಾವ ಪ್ರಶಸ್ತಿ ಮಕ್ಕಳೇ? ಜ್ಞಾನಪೀಠ ಪ್ರಶಸ್ತಿ. ಹಾಗೆಯೇ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯು ದೊರೆತಿದೆ. ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. ನಮ್ಮ ಕನ್ನಡ ಭಾಷೆಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಎನ್ನುವ ವಿಷಯ ನಿಮಗೆ ತಿಳಿದಿದೆ. ಅವುಗಳನ್ನು ಒಮ್ಮೆ ನೋಡೋಣ, ಯಾರ್ಯಾರಿಗೆ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಅಂತ. ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಅಂದರೆ 8 ಜ್ಞಾನಪೀಠ ಪ್ರಶಸ್ತಿ. ಅದರಲ್ಲಿ ಮೊದಲನೆಯದು ದೊರೆತಿರೋದು ಕುವೆಂಪು ಅವರಿಗೆ 1968ರಲ್ಲಿ ದೊರೆತಿದೆ. ದ.ರಾ. ಬೇಂದ್ರೆಯವರಿಗೆ 1974ರಲ್ಲಿ, ಮೂರನೆಯವರು ಕೆ. ಶಿವರಾಮ ಕಾರಂತರು, ನಾಲ್ಕನೆಯವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, 5 ಪೀಟರ್ ಗೋಕರ್, 6ನೆಯವರು ಪಿ.ಆರ್. ಅನಂತಮೂರ್ತಿ, 7ನೆಯವರು ಗಿರೀಶ್ ಕಾರ್ನಾಡ್, 8ನೆಯವರು ಚಂದ್ರಶೇಖರ ಕಂಬಾರ. ಚಂದ್ರಶೇಖರ ಕಂಬಾರ ಅವರಿಗೆ 2010ರಲ್ಲಿ ದೊರೆತಿದ್ದು. ಒಟ್ಟು 8 ಜನರಿಗೆ ನಮ್ಮ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ. ಅದರಲ್ಲಿ ಮುಂದಿನ ತರಗತಿಯಲ್ಲಿ ನಾವು ಕರಡಿ ಕುಣಿತದ ಪದ್ಯದ ಭಾವಾರ್ಥವನ್ನು ತಿಳಿಯೋಣ. ಈಗ ಮಾದರಿ ವಾಚನವನ್ನು ಹೇಳ್ತೇನೆ. ಅಂದರೆ ನಾನು ಪದ್ಯವನ್ನು ಓದ್ತೀನಿ, ನೀವೊಮ್ಮೆ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ನೋಡ್ಕೊಳ್ಳಿ. ಪದ್ಯ